ಹಾಯ್ ಹಲೋ ನಮಸ್ಕಾರ ಗುರು ಚಿಲಿತೀನಿ ಕಂಡೊಳಗೆ ಏನು ಮ್ಯಾಟ್ರ್ ಅಲ್ಲ ಗರ್ಲ್ಸ್ ಡ್ರೆಸ್ ಸೊ ಗೈಸ್ ನಾನು ರೆಡಿ ಅದಕ್ಕೆ ಹೊರಗಡೆ ಕಾಣ್ಬೇಕು ಬ್ಯೂಟಿಫುಲ್ ಆಗಿರೋದು ಚೆನ್ನಾಗಿ ಕಾಣ್ಬೇಕು ಇವಾಗ ಔಟ್ಫಿಟ್ಸ್ ಆ ಥರ ಮೇಕಪ್ ಮಾಡ್ತೀನಿ. ಸೆಲ್ಫಿ ತಕ್ಕೋಬೇಕು ಅದನ್ನ ಸ್ಟೋರಿಗೆ ಎಷ್ಟೊಂದು ಲೋಟ ನೀರು ಕೇಳಿದ್ ಕಾಫಿ ಬೇಕು ನನಗೆ. ಕಾಫಿ ಮಾತ್ರ ಸಖತ್ತಾಗಿದೆ. ಅಂಗಡಿಯವ್ರ ಹತ್ರ ಇರೋರ ಹತ್ರ ಎಲ್ಲ ಹೋಗಿ ಜೈ ಆರ್ ಸಿ ಬಿ ಅಂತ ಹೇಳಿ. ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ, ಜೈ ಆರ್ ಸಿ ಬಿ. ಹಾಯ್ ಹಲೋ ನಮಸ್ಕಾರ ಗುರುಗಳು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ. ಎಲ್ಲರಿಗೂ ಡಿ ಕೆ ಕನ್ನಡ ಪೇಜ್ಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಜೊತೆ ಇದ್ದಾರೆ ಮಿಸ್ ಚಂದನ ಅವರು. ಸೊ ಇವತ್ತು ಅವಳು ಏನು ಹೇಳ್ತಾಳೋ ಅದಕ್ಕೆ ಸೇಯಿಂಗ್ ಗೆಸ್ ಮಾಡ್ತಾ ಇದ್ದೀನಿ. ಏನೇನು ಡೇರ್ ಕೊಡ್ತಾಳೆ, ಫಸ್ಟ್ ಡೇರ್ ಹೇಳ್ತೀನಿ ಗೈಸ್. ಅವಳು ಹುಡುಗಿ ಡ್ರೆಸ್ ಹಾಕಿಸ್ತಾಳೆ, ಅದಕ್ಕೆ ಈ ಥರ ಔಟ್ಫಿಟ್ಟಲ್ಲಿ ಇದ್ದೀನಿ. ಆಮೇಲೆ ಚೇಂಜ್ ಮಾಡಿಸ್ತಾಳೆ ಅಂತ, ಮೇಕಪ್ ಹಾಕಿಸ್ತಾಳೆ, ರೋಡಲ್ಲಿ ಡ್ಯಾನ್ಸ್ ಮಾಡಿಸ್ಬೋದು, ಇನ್ನು ಕ್ರಿಂಜಾಗಿ ಏನೇನೋ ಮಾಡಿಸ್ತಾರೆ. ಇದಂತೂ ಮೇನ್. ಸೊ ಇವತ್ತಿನ ಕ್ಯಾಮ್ರಾಮ್ಯಾನ್ ನಮ್ಮ ಸಾಧು. ಓವರ್ ಟು ಸಾಧು. ಅಷ್ಟು ಈಸಿ ಕೊಡಲ್ಲ, ಅಷ್ಟು ಡೇರು. ಹಾಯ್, ನನ್ನ ಚಂದನ. ಹೊಸದಾಗಿ ಇದು ಫಸ್ಟ್ ಡೇರ್ ಏನು ಗೊತ್ತಾ? ಚಿಲಿತೀನಿ. ಬರ್ರಿ ಗೈಸ್, ಮೆಣಸಿನ್ಕಾಯಿನ ಫುಲ್ ಮೆಣಸಿನ್ಕಾಯಿ ತಡಿ ಲೈಟ್ ಹಾಕ್ಸೋದು ಹೊರಗಡೆಯಿಂದ ಸ್ಟಾರ್ಟ್. ಗೈಸ್ ತೊಳ್ಕೊಳ್ತೀನಿ. ತೊಳಿ ಆಂಜನೇಯ. ನಾಳೆ ಯಾಕೋ ಬಾತ್ರೂಮಾಗೆ ಇರ್ಬೇಕು ಅನ್ನಿಸ್ತೀನಿ. ಅವಳು ಫೋಕಸ್ ಮಾಡು, ಅವಳು ಫೋಕಸ್. ಹೆಂಗೆ ಎಕ್ಸ್ಪ್ರೆಷನ್ ಎಲ್ಲ ಬರ್ಬೇಕು, ಕ್ಲೋಸಪ್ ಆಗಿ. ಅಲ್ಲ, ರೋಲರ್ಶಿಪ್ ತಿಂದೊಳಗೆ ಇದೇನು ಮ್ಯಾಟ್ರ್ ಅಲ್ಲ. ಆಗ ಇನ್ನೇನು ಹಾಕ್ತೀನಿ. ಆಯ್ತಾ? ಇಲ್ಲ, ಸಿಹಿ ಪಾಪ ತಿಂದು ಬೇಯಿಸು. ಭಾಳ ಕೆಟ್ಟ ಹುಡುಗಿ ಏನಲ್ಲ ನಾನು, ಅಂದ್ರೂ ಇವತ್ತೊಂದಿನಲ್ಲ. ಮತ್ತೆ ಏನದು ಕೆಟ್ಟೋಳು ಅಂದ್ಕೊಂಡ್ಬಿಟ್ಟೆ. ಮತ್ತೆ ಗಂಟ್ಲಲ್ಲಿ ಗುಳ್ಳೆ ಆಗ್ಬಿಟ್ಟೆ. ಊದ್ಬಿಡೆ ಆತ. ನೀರು ಕುಡಿಸ್, ಖಾಲಿ ಮನೆ ಗೈಸ್. ಇವತ್ತು ಇಡೀ ದಿನ ನೀರು ಕುಡಿಸ್ತಾನೇ ಇರ್ತೀನಿ ಅವಳಿಗೆ. ಅಷ್ಟೊಂದೇನು ಖಾರ ಆಗಲಿಲ್ಲ, ಬಟ್ ಸ್ಟಿಲ್ ಖಾರ ಆಯ್ತಾ? ಸಕ್ಕರೆ ಗಿಕ್ಕರೆ ಏನಾರ್ತೀವಿ. ಇದು ಭಾಳ ಸಿಂಪಲ್ ಒನ್, ಅದಕ್ಕೆ ಮುಂದೆ ಹೋಗ್ತಾ ಭಾಳ ಕಷ್ಟಕ್ಕೆ ತಿಂತೀವಿ ಸಕ್ಕರೆ. ಸೆಕೆಂಡ್ ಚಾಲೆಂಜ್. ಸೆಕೆಂಡ್ ಫಸ್ಟ್ ಅಳಿಸ್ತವಳೆ ಆ್ಯಸ್ ಎಕ್ಸ್ಪೆಕ್ಟೆಡ್. ಗರ್ಲ್ಸ್ ಡ್ರೆಸ್ ಹೆಂಗೆ ಹೇಳ್ತೀವಿ ಗೊತ್ತಾ? ನಾವು ಡ್ರೆಸ್ ಹಾಕ್ತಾರೆ, ಯಾವ್ದು ಅವಳೇ ಸೆಲೆಕ್ಟ್ ಮಾಡಿಬಿಡ್ಲಿ. ವಾಸನೆ ಬರ್ತೈತೆ ಮೆಣಸಿನ್ಕಾಯ್ದು. ತೆಗಿ, ನನಗೆ ಗೊತ್ತಾಗುತ್ತೆ, ನಾನು ಅದ್ರ ನೋಡೋಣ. ವಾರ್ಡ್ರೋಬ್ ಅಲ್ಲ, ಬೀರೆ ಯಾವ್ದಾರು ಇಲ್ಲಿರೋದೆಲ್ಲ ಹುಡುಗಿರು. ಇದು ತೆಗಿ ನೋಡೋಣ. ಯಾವುದು? ಪಿಂಕ್ ಕಲರ್. ಇಲ್ಲ, ನಮ್ಮ ಅಕ್ಕಂದು ಇನ್ನೂ ಒಂದ್ಸಲಿನ ಹಾಕಿಲ್ಲ, ಸುಮ್ಮನೆ ಚೆನ್ನಾಗಿಲ್ಲ. ಇದು ಥರ ಫ್ರಾಕು ಗ್ರ್ಯಾಂಡ್ ಆಗಿರೋದು. ಎಸ್, ಇಲ್ಲ ಹೊರಗಡೆ ಹೋಗೋದಾದ್ರೆ ಬೇಡ ಪ್ಲೀಸ್, ಮರ್ಯಾದಕ್ಕತ್ತಿ. ಎಸ್ ಗೈಸ್, ನಾನು ಹೇಳ್ತಿದ್ದೀನಿ, ಅವಳು ಯೂಟ್ಯೂಬರು ಹೊರಗಡೆ ಹೋಗೋದಾದ್ರೆ ಬೇಡ ಅನ್ನಕತ್ತಾಳು. ಯು ಡೋಂಟ್ ಹ್ಯಾವ್ ಟು ಹೆಸಿಟೇಟ್. ಇದು ಹಾಕ್ಲಾ? ಚೆನ್ನಾಗೈತೆ. ಫ್ರಾಕ್ ಥರದ್ದು. ಫ್ರಾಕ್ ಅಲ್ಲ, ಫ್ರಾಕ್ ನನಗೆ ನೆಟ್ಟು ಸ್ಟೋನ್ ವರ್ಕ್ ಇರಬೇಕು. ನೀನು ಫ್ರಾಕ್ ಅಂತ ಫ್ರಾಕೆ ತೋರಿಸ್ತೀನಿ. ಅದು ಬೇರೆ ಬೇರೆ ಫ್ರಾಕು. ಅದಕ್ಕೆ ಇದೆ ಬೆಟರ್. ಅದಕ್ಕೆ ಸುಮ್ಮನೆ ಇದು ಹಾಕೇ ಅಲ್ಲ, 2 ವರ್ಷ ತಗೊಂಡು ಇಟ್ಕೊಂಡು ಹಾಕ್ತೀನಿ. ಇದು ಫ್ರಾಕಾ? ಮೇಲ್ಗಡೆ ಹಾಕೋದು. ಓಕೆ, ಮಜಾ ಬರ್ತದೆ.
ಇದು ನೋಡಿದ ತಕ್ಷಣ ಏನೋ ಒಂಥರ ಸ್ಕಿನ್ ಗೋಲ್ಡನ್ ಕಲರ್ ಒಂಥರ ಒಂದೇ ಸಲ ಹಾಕಿರೋದು 3 ವರ್ಷದಿಂದ ತಗೊಂಡಿರೋದು. ಬಟ್ ಚೆನ್ನಾಗೈತೆ ನೋಡಿ. ಹಾಕಂತೀನಿ ಆಮೇಲೆ ಸಿಗೋಣ. ಸೊ ಗೈಸ್ ನಾನು ರೆಡಿ. ನಾನು ರೇಟ್ ಮಾಡಿ ಚೆನ್ನಾಗಿ ಕಾಣ್ತಿದ್ದಿದ್ದು ಇಲ್ಲ ಅಂತ ಕಮೆಂಟ್ ಮಾಡಿ ಆಯಿತಾ. ಹೇಳವ ನೆಕ್ಸ್ಟ್ ಮೇಡಮ್ ಅವರು ಯಾವತ್ತೂ ಮೈಕ್ ಹಾಕಿರ್ಲಿಲ್ಲ. ಮಾಡಿದ್ರೆ ಕೇಳುತ್ತಾ? ಇವಾಗ ಬರೀ ಡ್ರೆಸ್ ಹಾಕಿದ್ರೆ ಸಾಲಲ್ಲ. ಡ್ರೆಸ್ ಹಾಕಿ 4 ಗೋಡೆ ಮುಂದೆ ಎಲ್ಲರೂ ನೋಡ್ಬೇಕು ತಾನೆ, ಇಷ್ಟು ಬೇರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಹೊರಗಡೆ ರ್ಯಾಂಪ್ ಹಾಕ್ ನೋಡಿ. ಎಸ್ ಆ್ಯಕ್ಚುಲಿ ನನ್ನ ಟಾಸ್ಕ್ ತಪ್ಪೈತೆ, ಯಾರು ಇರೋದೇ ಇಲ್ಲ ಮಧ್ಯಾಹ್ನ ಹೊತ್ತು. ರ್ಯಾಂಪ್ ವಾಕ್ ಮಾಡಿ ನಾನೊಂದು ಸಾಂಗ್ ಹೇಳಿ ಅವಳಿಗೆ, ಯಾವ ಸಾಂಗ್ ಅಂತ ಆ ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು. ಎಲ್ಲಿ ಇಲ್ಲೇ ನಾನು ಲೊಕೇಶನ್ ನಾನು ತೋರಿಸ್ತೀನಿ. ಇಲ್ಲಿಂದ ಅಲ್ಲಿಗೆ ಬರ್ತೀನಿ, ಅಲ್ಲಿ ಹಿಂಗೆ ಬರ್ತೀನಿ. ಅದೆಲ್ಲ ರ್ಯಾಂಪ್ ವಾಕ್ ಅಲ್ಲಿಂದ ಅಲ್ಲಿ ಹೋಗ್ಬೇಕು. ಬಾ ಜಲ್ದಿ ಬಾ. ಆಂಟಿಗಳನ್ನೆಲ್ಲ ಹೊರಕದ್ದು. ಗೈಸ್ ನನ್ನ ಪುಣ್ಯ ಯಾರು ಇಲ್ಲ ರೋಡಲ್ಲಿ. ಸರಿ ಏನು ಮಾಡ್ಬೇಕು ಮಾಡ್ಬಿಡ್ತೀನಿ. ಈಗ ಏನು ರ್ಯಾಪ್ ಹಾಕ ಚೆನ್ನಾಗಿ ಮಾಡ್ತೀನಿ, ಟ್ರೈ ಮಾಡ್ತೀನಿ ಗೈಸ್. ನಾನು ನಡೆಯಕ್ಕೆ ಬರಲ್ಲ. ಡ್ಯಾನ್ಸ್ ಮಾಡ್ತಾಳೆ, ಟೆನ್ಷನ್ ಹೇಳ್ತಿದ್ದಾರೆ ಅವಾಗೆ. ಇಲ್ಲಿ ಡ್ಯಾನ್ಸ್ ಮಾಡ್ತಾಳೆ, ಚೆನ್ನಾಗಿ ಮಾಡಿದ ರ್ಯಾಂಪ್ ಹಾಕು. ನೀವು ನೋಡಿಲ್ಲ ರ್ಯಾಂಪ್ ಹಾಕು, ಇನ್ನೊಂದ್ಸಲ ಮಾಡ್ತಾರೆ. ಅದನ್ನು ನೋಡಿದ್ದೆ ರ್ಯಾಂಪ್ ವಾಕ್ ಮಾಡಕತ್ತಾಳ ಅವಳು. ಪಾಪ ಯಾರು ಇರಲಿಲ್ಲ ರೋಡಲ್ಲಿ ನೋಡಕ್ಕೆ. ನೀವಾರ ಯಾವುದು ಯಾವ ಸಾಂಗು ಆ ಸಾಂಗ್. ಆಂಟಿ ಸ್ಟಾರ್ಟ್. ಹತ್ರ ಬಾ. ಬಾಗ್ಲು तेगी मेरी जान बात सुनो रब्बा जान. ನೆಕ್ಸ್ಟ್ ಡೇ ಏನು ಅಂದರೆ ಬ್ಯೂಟಿಫುಲ್ ಆಗಿರೋದು, ಚೆನ್ನಾಗಿ ಕಾಣ್ಬೇಕು ಇವಾಗ ಔಟ್ಫಿಟ್ಸ್. ಆ ಥರ ಮೇಕಪ್ ಮಾಡ್ತೀನಿ. ಬೇರೆ ಲಿಪ್ಸ್ಟಿಕ್ ಒಂದು ಸಾಕೋದಿತ್ತು. ಲಿಪ್ಸ್ಟಿಕ್ ಒಂದೇ ಇರೋದು ಮಮ್ಮಿ ತಗೊಂಡಿದ್ದೆ. ಬಂದು ಯಾವ್ದಾರ ಕಲರ್ ಸರಿಯಾಗಿ ಹೇಳಿ. ಐ ವಿಲ್ ಡೂ. ತಾಳವ ಐಲೈನರ್ ಆಯ್ತಾ? ಸಾಕು. ಗೈಸ್ ಅದು ಇದು ಯಾವುದೋ ಗೊತ್ತಿಲ್ಲ ಶೇಡ್ ತಂದಿದ್ದೆ, ಹಂಗೆ ಬ್ಯಾಗಲ್ಲಿತ್ತು. ಇವತ್ತು ಯೂಸ್ ಆಗ್ತಿತ್ತು. ಸ್ಪೆಕ್ಟೆಡ್ ಬಿಡು. ಹೆಲ್ಮೆಟ್ ನೀಟಾಗಿ ಹಚ್ಬೇಕಂತ ಹೇಳಿಲ್ಲ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ನಾವ್ ಯಾವ ಜಾತಿ ಇಲ್ಲ ರೀ. ನೋಡ್ರಿ ಅಮಾಯಕರು ಹೆಂಗ್ ಕೂತವ್ರಿ. ಆಯ್ತಾ? ಇವಾಗ ಎದ್ದಾಳೆ ನೋಡ್ರಿ. ನೋಡು
ಇದೊಂದು ಜಾಸ್ತಿ ಆಯ್ತು. ಹೌದು ರೌಂಡ್ ಜಾಸ್ತಿ ಆಗ್ತಾರ ಅಂದ್ರೆ ಚೆನ್ನಾಗಿ. ಇವಾಗ ಏನು ಮಾಡಬೇಕು, ಸೆಲ್ಫಿ ತಕ್ಕೋಬೇಕು, ಅದನ್ನು ಸ್ಟೋರಿಗೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ಬೇಕು. ಅದು ಕ್ಯಾಪ್ಷನ್ ನಾನು ಹೇಳ್ತೀನಿ, ನೀವು ಫಸ್ಟ್ ಸೆಲ್ಫಿ ತಕ್ಕ ಬೇಗ ಕೊಡ್ರಿ guys. ಮಾಡ್ರಿ ಅಲ್ವಾ ಸೇಯಿಂಗ್. ಸೊ ಗೈಸ್ ಫೈನಲಿ ಹಾಕ್ಸಿದ್ರು, ಅದು ಸ್ಕ್ರೀನ್ ರೆಕಾರ್ಡರ್ ಐತೆ. 5 ನಿಮಿಷ ಆದ್ಮೇಲೆ ಡಿಲೀಟ್ ಮಾಡ್ತೀವಿ ಗೈಸ್. 5 ನಿಮಿಷ ಅಂತ ಹೇಳಿಲ್ಲ ಗೈಸ್, ನಾನು ಹೇಳ್ತೀನಿ ಅವಾಗ ಮಾಡ್ತಾರೆ. ಓಕೆ, ನೀರು ಜಾಗಕ್ಕೆ ಜೋಶ್ ಎಲ್ಲ ಹೋಯ್ತು ಗೈಸ್ ಸ್ಟಾರ್ಟಿಂಗ್. ಆಯ್ತಾ. ಇವಾಗ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರಿಗೆ ತೋರಿಸ್ಬೇಕು ಅವಳು ಹೆಂಗೆ ಕಾಣ್ತಿದ್ದಾಳೆ ಅಂತ. ಅವ್ರ ಹತ್ರ ಉಚ್ಕಡಂಗಿಲ್ಲ ಗೈಸ್. ಪಿಕ್ಚರ್ ನೋಡಿ ಫೋನ್ ಅಂತ ಅಕ್ಷತಾ ಕೊಡ್ತಾನೆ. ಇಂಪಾರ್ಟೆಂಟ್ ಮೆಂಬರ್ ಅವ್ರಿಗೆ ತೋರಿಸಿಲ್ಲ ಅಂದರೆ ಆಟೆ ಬರ್ತಾವೆ. ಆಸ್ತಿ ಬೆಳಿತೆ ಕಷ್ಟ ಸ್ವಲ್ಪ. ಯಪ್ಪು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಚೆನ್ನಾಗಿ ಮಾಡಿ ನೋಡಿ ಸೂಪರ್, ಜಸ್ಟ್ ಲುಕಿಂಗ್ ಲೈಕ್ ವಾವ್. ಇಲ್ಲಿ ನಾನು ಇದನ್ನು ಇಟ್ಟಿನಿ. ಹಿಂಗಿರ್ತ ಪದ ತೆಗಿ ನೈಸ್ ನೋಡಿ. ಡ್ರೆಸ್ಸು ಹಾಕ್ಸಿನಿ. ಯಾವ ಡ್ರೆಸ್ಸು ತುಡ್ಕಿ ಮಾಡಿ ಗೈಸ್ ಹಾಕಿನಿ. 5 ಮಿನಿಟ್ ಸ್ಟಾರ್ಟ್ ಆಗಿತ್ತಾ? ಇವಾಗ ನಾವು ತೋರಿಸಿದ್ವಿ, ಅವ್ರು ಭಾಳ ಚೆನ್ನಾಗಿರೋ ಕಮೆಂಟ್ಸ್ ಕೊಟ್ಟರು. ಖುಷಿಯ ಇವಾಗ ತಕ್ಷಣ ಪಾಪ ಜಾಸ್ತಿ ಹೋಗ್ತಾರೆ. ಔಟ್ಫಿಟ್ಟೇ ಚೇಂಜ್ ಮಾಡ್ತೀನಿ. ಹೊರ್ಗಡೆ ಹೋಗಿ ಬೇರೆ ಥರ ವ್ಲಾಗ್ ಮಾಡೋಣ. ಬರೀ ಇದ್ರಾಗೆ ಇದ್ರೆ ಹೆಂಗೆ ಹೇಳಿ, ಬರೀ ಮಕ್ಕ ತಕ್ಕೊಂಡು ಔಟ್ಫಿಟ್ ನಾನೇ ಹಾಕ್ತೀನಿ. ಇವಾಗ ಸ್ವಲ್ಪ ಕಷ್ಟ ಬರ್ತಾವಲ್ಲ ಡೇಟ್ಸು, ಅದಕ್ಕೆ ಕಂಫರ್ಟೇಬಲ್ ಆಗಿರ್ಬೇಕು ಔಟ್ಫಿಟ್. ನಾನು ಅವಾಗಲೇ ಕಷ್ಟ ಔಟ್ಫಿಟ್ ಹಾಕಿನ ಅದೇ ಯಾರು ಮಕ್ಕಳು ನೋಡ್ತಿಲ್ಲ ಗೈಸ್, ಎದ್ರಕೊಂಡು ಹೋಗ್ಬಿಡ್ತಾರೆ. ಕರೆಂಟ್ ಬರ್ರಿ ಗೈಸ್. ಡ್ರೆಸ್ ಚೇಂಜ್ ಮಾಡಿ ಮಕ್ಕ ತಕ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಗೈಸ್, ಫೈನಲಿ ವಾಪಸ್ ಬ್ಯಾಕ್ ಟು ಮೈ ಇದಕ್ಕೆ ಔಟ್ಫಿಟ್ಗೆ. ನೆಕ್ಸ್ಟ್ ಡೇ ನೆಕ್ಸ್ಟ್ ಮ್ಯಾಮ್ ಹೇಳಬೇಕು. ನನಗೆ ಸುಸ್ತಾಗೋಯ್ತು. ಎಷ್ಟೊಂದು ಲೋಟ ನೀರು ನೀರು ಮಾತ್ರ. ಮೇಡಮ್ ಅವ್ರು ಸ್ವಲ್ಪ ಕೂಲ್ ಆಗಿ ಅಂತ ಮಡಿಕೆ ನೀರು ಕೊಡ. ಬರೀ ವಾರ್ಮ್ ಆಗಿದ್ರೆ ಹೆಂಗೆ? ನೀರು ಕೇಳಿದ್ನ ಹೋಗ್ಬಿಡ್ತೀನಿ. ಅಯ್ಯೋ ತಪ್ಪಿ ನೀರು ಕೇಳಿಬಿಟ್ಟೆ. ಕಾಫಿ ಬೇಕು ನನಗೆ. ಕಾಫಿ ಪುಡಿಗ್ಲ ಹೋಗ್ತಾಂಬು ನಿಮ್ಮ ಅಪ್ಪ ಕೊಡ್ತಾನೆ. ಅಷ್ಟೊತ್ತಿ ನೀರು ಕುಡಿತಿರ್ತೀನಿ. ಕಾಫಿ ಕುಡಿತಾ ಬರೋಣ. ಏನೇನು ಮಾಡ್ಬೇಕಾ ಇವು ಈ ಎಷ್ಟು ಆಪ್ಷನ್ ಇದ್ವು ನನಗೆ ಇವಳನ್ನು ಬಿಟ್ಟು. ಇವಳನ್ನ ಯಾಕೆ ಚೂಸ್ ಮಾಡಿದೆ ಅಂತ ಹೇಳಿ ಭಯ ಆಗ್ತಿದೆ. ರಿಗ್ರೆಟ್ ಆಗ್ತೈತೆ ನನಗೆ. ಅಲ್ಲಿಗೆ ಹೋಗಿ ಸಿಕ್ಕಿದ್ವಿ ಅಲ್ಲಿವರೆಗೂ. ಯಾವುದು ಬ್ರೂ
ಕಾಫಿ ಪುಡಿ ತಗೊಂಡಿವಿ. ಈ ಕಾಫಿ ಪುಡಿನ ನಾನು ಬ್ರೂಗೆ ಡೆಡಿಕೇಟ್ ಮಾಡ್ತೀನಿ, ಬೃಂದಾಗೆ ತಗೊಂಬಂದಿನಿ. ಬೇಕಾ? ನಿಜ ಮಾಡಿದ್ ನೋಡಿ ಕುಡಿಬಾರ್ದಲ್ಲ. ಕಾಫಿ ಮಾಡೋಣ. ಚೆನ್ನಾಗಿ ಮಾಡ್ಬೇಕು. ಅದಕ್ಕೆ ಏನಾರ ಉಪ್ಪು ಹಾಕ್ದೆ, ಖಾರ ಪುಡಿ ಹಾಕ್ದೆ, ಅದೆಲ್ಲ ಮಾಡಿದರೆ ಇನ್ನು ಎಕ್ಸ್ಟ್ರೀಮ್ ಆಕತ್ತೆ. ನೀನು ನನಗೆ ಎಷ್ಟಲ್ಲ ನೀರು ಹಾಕಿ ಅಲ್ಲ ನೀರು ಹಾಕಲ್ಲ, ನೀರು ಹಾಕ್ಬಿಡ್ತು. ಮಾಡೋಣ ಗೈಸ್ ಕಾಫಿ. ಒಂಚೂರು ಕೈ ಆಡಿಸಿ ಕೊಡೋಣ ಅವಳಿಗೆ. ಸ್ಟ್ರಾಂಗ್ ಬೇಕಂತಿದ್ರು, ಫುಲ್ ಸ್ಟ್ರಾಂಗ್ ಐತಿ. ನಾನಿವಾಗ ಕಾಫಿ ಚಲ್ತಿದ್ದೆ ಗೈಸ್. ಕಾಫಿ ಕೇಳಿದ್ನ ನಿನಗೆ, ಕಾಫಿ ಕೇಳಿದ್ನ ಅದೇ ಕೇಳಿದ್ದೆ. ಹುಷಾರು, ಜಾರ್ತೈತದ ಯಾಕೋ, ಕೆಳ ಕುತ್ಕೊಂಡು ಕುಡಿ. ಅಕ್ಕನ ಕುಡಿ, ಇಲ್ಲ ಅಂದ್ರೆ ಬೇಗ ಆಗ್ತದೆ. ಅವಳು ಕಾಫಿ ಕುಡಿಲಿ ಗೈಸ್, ಅಲ್ಲಿವರೆಗೂ ನಾವು ರೆಸ್ಟ್ ಮಾಡೋಣ. ಸೊ ಗೈಸ್, ಇವ್ರದ್ದು ಕಾಫಿ ಕುಡಿತು. ಜಸ್ಟ್ ಆಯ್ತು ಕಾಫಿ. ಆಮೇಲೆ ಇವಾಗ ಏನು ಮಾಡ್ಸೋಣ ಅಂದರೆ, ಇವಾಗ ನನಗೇನು ಅಷ್ಟೊಂದು ಪ್ಲ್ಯಾನ್ ಇಲ್ಲ. ಒಂದು ರೌಂಡ್ ಹೋಗೋಣ, ಒಂದು ರೌಂಡ್ ಹೋದ ಕಡೆ ರೆಡಿ ಮಾಡಿ ಕರ್ಕೊಂಡು ಒಂದು ಸ್ವಲ್ಪ ಹಿಂಗೆ ಕೊಟ್ಲು, ಏನೋ ರಿಯಾಕ್ಷನು ಅಂದ್ಲು. ಛತ್ರಿ ತಂಬ ಅವ್ಳ ಜೊತೆ ಗೈಸ್, ಇವಳಿಗೇನೋ ಛತ್ರಿ ತರ್ಬೇಕಂತೆ. ಡಬ್ಬನೇ ಛತ್ರಿ ಇಲ್ಲ, ಹಾಳಾಗಿತ್ತು. ಸೊ ಹೊಸ ತಗೋಬೇಕು. ಈಗ ಅವ್ರ ಮನೆಗೆ ಹೋಗಿ ಅವಳಿಗೆ ಛತ್ರಿ ತರ್ತಿದ್ದೀವಿ. ಏನು ಖುಷಿ ನೋಡ್ರಿ ಮಕ್ಕದಲ್ಲಿ, ಫ್ರೆಂಡಿಗೆ ಕಷ್ಟ ಕೊಡ್ತಿದ್ದೀನಿ ಅಂತ. ನೋಡ್ರಿ ಕಳೆ ನೋಡ್ರಿ ಗೈಸ್. ಛತ್ರಿ ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಮೇಡಮ್ ಅವರೇ, ತಗೊಳ್ಳಿ ಬನ್ನಿ. ನಿನಗೆ ಅವ ಗೈಸ್. ಈಗ ಇವಳಿಗೆ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಕ್ಯಾಮ್ರಾಮನ್ ಅಡ್ಡ ಇದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲಿದ್ದೀನಿ ಮ್ಯಾಮ್? ಪ್ಲೀಸ್ ಚೈಲ್ಡ್ ಥರ ಆಡಬೇಡಿ. ಹಿಂಗೆಲ್ಲ ಹೇಳ್ಬೋದು, ಅವಳು ಹೇಳ್ಬೋದು ಗೈಸ್. ಅವಳು ಬಂದ, ನೀನು ಹೊರಗಿಲ್ಲ. ಜನ ಇದ್ದಾರೆ, ಸ್ವಲ್ಪ ಅವಳು ಒಳ ಬರ್ತೀನಿ. ಮತ್ತೆ ಕ್ರಿಂಜ್ ಅನ್ಕೊಂಡ್ಬಿಡ್ತಾನೆ. ನೀನೇ ಆಗೋ ಒಳಗಿರು. ಹಿಡ್ಕ ಛತ್ರಿ ನಿನಗೆ ಹಿಡಿದು ಕ್ಯಾಮ್ರಾ ತೆಗಿ. ಯಾಕೋ ನನಗೆ ಉಲ್ಟ ಹೊಡಿತಿದ್ದು. ಇರ್ಲಿ, ಛತ್ರಿ ಇವಾಗ ಬಿಡ್ಸೋಣ, ಬರ್ತಾ ಕಾಟ ಕೊಡೋಣ. ಛತ್ರಿ ಬೇಡ ಗೈಸ್. ಇವಾಗ ಹೋಗ್ತಾ ಕೊಡಿ ಕ್ಯಾಮ್ರಾ. ನಿಂಗೆ ಇಟ್ಕೊಳಕ್ ಬರಲ್ಲ, ಮಕ ತೋರ್.
ಇವಾಗ ಹೋಗ್ತಾ ಒಂದು ಡೇರ್ ಹೇಳ್ತೀನಿ. ಏನಂದರೆ ಇವಾಗ ನನ್ನ ಹತ್ರ ಒಂದು ಕ್ಯಾಮ್ರಾ ಇರುತ್ತೆ, ನನ್ನ ರಿಯಾಕ್ಷನ್ ಬಿಡಿ, ಅದು ಎಷ್ಟು ಮಜಾ ಅಲ್ಲ. ಇವ್ಳದ್ದು ರಿಯಾಕ್ಷನ್ ಏನಂದರೆ ರೋಡಲ್ಲಿ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಹೇಳ್ತೀನಿ ನಾನು, ಅಲ್ಲಿಗೆ ಹೋಗಿ ಜೈ RCB ಅಂತ ಕುಕ್ಕಂತ ಓಡಬರ್ಬೇಕು. ಏನು ಹೇಳ್ರಿ, ನಾವು ಯಾವತ್ತಿದ್ರೂ RCB ಅಂತ ಫ್ಯಾನ್ಸು, ಅದೆಲ್ಲರಿಗೂ ಗೊತ್ತಾಗಬೇಕಲ್ಲ. ಜೈ RCB ಅನ್ಬೇಕು, ಜೈ RCB ಅಂತ. ಅವಳ ಫೇಸ್ ನಿನ್ನ ಫೇಸ್ ನೀಟಾಗಿ ಕಾಣಬೇಕು. ರಿಯಾಕ್ಷನ್ ಜೋರಾಗಿ ಹಿಂಗೆ ಕೈ ಎತ್ತಿ ಜೈ RCB ಅಂತ ಕುಕ್ಕಂತ ರೋಡಲ್ಲಿ ಬರಬೇಕು. ನನ್ನ ಸೈಡಿನ ಎಲ್ಲ ಒಂದು ಕಡೆ ನಿಂತಿರ್ತೀನಿ, ಅವಳು ಓಡ್ಕೊಂಡು ಹೋಗಿ. ಗೈಸ್ ಆ ಡೇರ್ ಆಗಲ್ಲ ಗೈಸ್, ಅವನೊಂದು ಗಿಚ್ಚಿ ಜನ ಇದಾರಲ್ಲಿ. ಎಸ್ ಸರ್ ನೋ ಕೂಗ್ದೆ ಜನ ಕೇಳಕ್ ಹೋಗಿಲ್ಲ. ಎಂತ ಮೋಸ ಇದು. ಬೇರೆ ಏನಾದ್ರು ಇದು ಕಾಂಪನ್ಸೇಷನ್ ಆಗಿ ಏನ್ ಬೇಕು? ಅದೇ ಬೇಕು ನನಗೆ, ಅದೇ ಮಜಾ ಇರೋದು. ಪ್ಲೀಸ್ ಅಂಗಡಿಯಲ್ಲಿ ಹೋಗಲ್ಲ, ಅಂಗಡಿಯವ್ರ ಹತ್ರ ಇರೋರ ಹತ್ರ ಎಲ್ಲ ಹೋಗಿ ಜೈ RCB ಅಂತ ಹೇಳಿ. ಇದು ಆಕ್ಚುಲಿ ಚೆನ್ನಾಗಿ ನೀನು ಬರುವ ಗೈಸ್ ಯಾರಾದ್ರೂ ಹೆಂಗಾಗಿರೋರಾದ್ರೂ ಅರ್ಥ ಮಾಡ್ಕೊಂತಾರೆ. ನಿಮ್ಗೆ ಯಾವ IPL ಇಷ್ಟ ಅಂತ ಹೇಳಿ. ಇವಾಗ RCB ನಿಮಗೆ ಓಯ್ ಚಂದು ಎಷ್ಟು ಜನ? 5 ಅಂತ ಮಳ್ಳಿ ಒಂದು 3 ಮಾಡೋಣ ಎಡಿಟ್ ಮಾಡೋದು. ಗೈಸ್ ಇಲ್ಲಿ BCom ಬರ್ಲಿಕ್ಕೆ ಅಂತಿತ್ತು, ಅವ್ರು ಒಪ್ಕೊಳ್ಳಿಲ್ಲ. ನನಗೆ ಗೊತ್ತಿರೋರ ಹತ್ರದೇ ಹೋಗ್ತಿದ್ವಿ ಇಸ್ಬೋದು. ಒಬ್ರ ಹತ್ರ ಮಾಡಿದರೆ ಸಾಕಲ್ಲ ಗೈಸ್, ಅಷ್ಟು ಮಾತ್ರ. ಜೈ RCB. ಥ್ಯಾಂಕ್ಸ್ ಅಂಕಲ್. ಗೈಸ್ ಇವರು ಒಪ್ಕೊಂಡ್ರು, ಒಂದಾಯಿತು. ಈ ಅಂಕಲ್ ಕೇಳಿ ಗೈಸ್ ಇವರು ಹೇಳ್ತಾರೆ ನೋಡ್ರಿ ಜೈ RCB. ಅಂಕಲ್ ಒಂದು ಹೆಲ್ಪು ಅಂಕಲ್. ಜೈ RCB. ಜೈ RCB. ಥ್ಯಾಂಕ್ ಯು ಅಂಕಲ್. 2 ಆಯ್ತು ಗೈಸ್, ಇಬ್ಬರ ಹತ್ರ ಮಾಡಿಸಿ ಸಾಕು ಅನ್ಸ್ಬೇಕು. ಹಾಂ RCB ಫ್ಯಾನು. ಹೌದಾ? ಏ ಗಗನ, ಜೈ RCB ಬೋಲಮ್ಮ. ಬಾ ಒಳಗೆ. ಜೈ RCB ಮನೆ ಬೋಲ್ರ. ಜೈ RCB. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್ ಅಂಕಲ್. ಗೈಸ್ 3 ಮಾಡಿಸ್ತೀನಿ ಎಲ್ಲ ಅರ್ಥ ಮಾಡ್ಕೊಂಡು ಮಾಡಿದ್ವಿ. ಬಾಡ ಹೊಡೆದಿದ್ರೆ ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇವಳು ಕೊಟ್ಟಿದ್ದು ಫಸ್ಟ್ ಡೇರ್ ಫಸ್ಟ್ ಅಂತ ಎಷ್ಟೊಂದು ಡೇರ್ ಆದ್ಮೇಲೆ ಇದನ್ನು ಕಂಪ್ಲೀಟ್ ಮಾಡೀನಿ. ಎಲ್ಲರ ಹತ್ರ ಜೈ RCB ಅನ್ಸೋದು. ಈಗ ಛತ್ರಿ ಹಿಡಿಬೇಕಂತೆ, ಇವಳು ಛತ್ರಿ ಹಿಡಿತು. ಟ್ಯಾನ್ ಆಗ್ಬಿಡ್ತಾಳೆ ಗೈಸ್ ಪಾಪ. ಫ್ಯಾನ್ ಎಲ್ಲ ಒಂಥರ ಬ್ರೌನಿ ಆಗ್ಬಿಡ್ತಾಳೆ. ತಲೆ ಎಲ್ಲ ನುಯ್ತೈತೆ. ಮೊದಲೇ ಫಸ್ಟ್ ನಾನು ತಲೆ ನುಯ್ತಿತ್ತು, ಅದಕ್ಕೆ ಕಾಫಿ ಕೇಳಿದ್ದೆ. ಹೊಡೆದ್ಗಿಡ್ದು ನನಗೆ ಭಯಕತ್ತಿ ಮುಂಚೆ. ನಾನು ಯಾಕೋ ಬರಲೇ ಇಲ್ಲಲ್ಲ, ಯಾಕೋ ಬರಲಿ ಇಷ್ಟೊತ್ತಾಯ್ತು ಅಂದ್ಕೊಂಡೆ. ನೋಡಿದರೆ 4 ಅಂಗಡಿಗೆ ಹೋಗೋದು. ಪರವಾಗಿಲ್ಲ ಹೇಳ್ರಿ, ಈಗ ಸ್ವಲ್ಪ ಬಿಸಿಲು ಬರಬಾರ್ದು. ನನಗೆ ಬಿಸಿಲು ಬರ್ತೈತೆ. ನೀವೇನಂದೆ ಬಿಸಿಲು ಬರಬಾರ್ದು? ಇದು ಯಾವ ಥರ ಇರಿಟೇಟಿಂಗ್ ಚಂದು. ಮ್ಯಾಲೆ ಬರಲಿಲ್ಲ ಬರ್ತೇನೆ ಈ ಥರ ಮಾಡಂಗಿಲ್ಲ. ಎಷ್ಟು ನಮ್ಮನ್ನು ನೋಡ್ಬೋದು, ನಾನು ನೋಡೋಣ ನಮ್ಮನ್ನ ಎಲ್ಲರೂ ಸಾಕು. ನಾನು ಛತ್ ನಾನು ಇದ್ದಲ್ಲಿ ಹಿಡ್ಬೇಕು ಅಂದೀನಿ, ನಾನೇ ಹಿಡ್ಕೊಳ. ನನ್ನ ಕನ್ಸಲ್ಲಿ ಇವತ್ತು ಸ್ಯಾಮ್ ಬಂದಿದ್ದ.
ಸ್ಯಾಮ್ಸಮ್ ಇದ್ರು. ನಾನು ಗಾಡಿಯಾಗ ಹೋಗ್ತಿದ್ದೀನಿ, ಚಾಮ್ರು ಶ್ಯಾಮಣ್ಣ ನಿಲ್ಸ ಒಂದೊಂದು ಸಮೀರಣ್ಣನ ನೋಡ್ಬೇಕು, ನಾನು ಒಂದು ಫೋಟೋ ನೋಡ್ಬೇಕು, ಒಂದು ಫೋಟೋ ಹೊಸ್ಕೋಬೇಕು ನನಗೂ ಭಾಳ ಐತೆ. ನಾನು ಫಸ್ಟೇ ನೋಡ್ತಿರಲಿಲ್ಲ, ಆದರೆ ನೋಡಿದ್ಮೇಲೆ ಒಂಥರ ಸಖತ್ ಇಷ್ಟ ಆಯ್ತು. ಈ ವ್ಲಾಗ್ ಅವ್ರಿವರೆಗೂ ಈ ಸಿಗ್ಲಿಗೆ ಅವ್ರವರೆಗೂ ಹೋಗಿ ಸ್ಯಾಮ್ಸಮೀರ್ ಇನ್ಸ್ಟಾ ಅಂತೇಳಿ ಇನ್ಸ್ಟಾ ಅಲ್ಲಿ ಇದು ಟ್ಯಾಗ್ ಮಾಡಿರ್ತೀನಿ ಕ್ಯಾಪ್ಷನಲ್ಲಿ. ನೋಡಿದ್ರೆ ಸಮೀರಣ್ಣ ಅವರು ರಿಪ್ಲೈ ಮಾಡಿ ನಿಮ್ಮ ಇನ್ಸ್ಪಿರೇಷನ್ ಸಮೀರಣ್ಣ. ಅವ ಇದು ನೇಹಾ ಗುಪ್ತಾ ಅಕ್ಕ ಅವ್ರು ರಿವೀಲ್ ಮಾಡಿದಾಗಂತೂ ನಾನೇ ಬ್ಲಶ್ ಆಗ್ತಿದ್ದೆ. ಯಪ್ಪ ಆದರೆ ಸಖತ್ತಾಗಿದ್ದಾರೆ. ನೇಹಾ ಗುಪ್ತಾ ಅವರು ಅವ್ರ ಕೇಕ್ ಗೈಸ್ ನನ್ನ ಫ್ರೆಂಡ್ ಚಿನ್ಮಯ್ಗೆ ಅವ್ರೊಂಥರ ಇನ್ಸ್ಪಿರೇಷನ್ ಅವ್ರ ಕೇಕ್ ಮಾಡೋದು. ಸೊ ಮನೆವರೆಗೂ ಹೋದ್ಮೇಲೆ ಮನೆಗೆ ನೆಕ್ಸ್ಟು ಮನೆವರೆಗೂ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಹೇಳವ. ನೆಕ್ಸ್ಟ್ ಡೇ ಇವಾಗ ನೆಕ್ಸ್ಟ್ ಪ್ರ್ಯಾಂಕ್ ಏನು ಅಂದರೆ ಪ್ರ್ಯಾಂಕ್ ಏನೂ ಅಲ್ಲ, ಡೇರ್. ಹಂಗೆ ಸ್ವಲ್ಪ ಜೀವ ಡಿಪ್ರೆಷನ್ ಅಡ್ಜಸ್ಟ್ ಮಾಡಿ ಕೇಳಿ. ನೆಕ್ಸ್ಟು ಡೇರ್ ಏನು ಅಂದರೆ ಒಂದು ಪ್ರ್ಯಾಂಕ್ ಕಾಲ್ ಮಾಡಬೇಕು, ಏನಾರ ಮಾಡಿ ಬಟ್ ಪ್ರ್ಯಾಂಕ್ ಕಾಲ್ ಮಾಡಿ ನಾನು ಒಬ್ರಿಗೆ ಹೇಳಿನಿ, ಅವ್ರಿಗಾದ್ರೆ ಮಾಡಿ ಒಂದು ಸ್ವಲ್ಪ ಸೀರಿಯಸ್ ಆಗಿರ್ಬೇಕು. ಅದು ಪ್ರ್ಯಾಂಕ್ ನಂಬೋ ಥರ ನಿಮ್ಮ ರಿಸಲ್ಟ್ ಬಂತ ನಾವು ಡಾಮಿನೋಸರು ಅದೆಲ್ಲ ಅಲ್ಲ, ಸ್ವಲ್ಪ ಸೀರಿಯಸ್. ಏನು ಹುಡುಕ್ತೀಯಾ ಗೈಸ್? ನಾನು ಹಳೇದೊಂದ್ಸಲಿ ಪ್ರ್ಯಾಂಕ್ ಮಾಡಿದ್ದೆ, ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರಲಿಲ್ಲ. ನಾನು ಹಿಂಗೆ ನಿಮ್ಮ ಕಾಲೇಜಲ್ಲಿ ಓದ್ತಿರೋನ ನಿಮ್ಮ ಮೇಲೆ ಇಷ್ಟ ಆಗುತ್ತೆ ಆ ಥರ ಪ್ರ್ಯಾಂಕ್ ಮಾಡೋಣ, ಓಕೆನಾ ಗೈಸ್? ಬೇಡ ಗೈಸ್, 7 ನಂಬರಿಂದನೇ ಚಿನ್ಮಯ್ಗೆ ಫೋನ್ ಮಾಡ್ತೀನಿ, ನನ್ನ ಫ್ರೆಂಡ್ ಚಿನ್ಮಯ್ಗೆ. ಅವಳು ಬೈಯೋದು ಕೇಳಿಸ್ಕೊಳ್ರಿ. ನಂಬರ್ ತಕ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಂಬರ್ ತಪ್ಪೈತ ನೋಡು, ಕಮ್ಮಿ ಮಾಡಿ ಅನ್ಸ್ಕೊತೀನಿ ನನಗೆ ಯಾಕೋ. ಅಂದರೆ ಇದು ಹಲೋ ಇವೊಂದು ಡ್ಯಾನ್ಸ್ ಆಡ್ತೈತೆ ಗೈಸ್ ಫೋನ್. ಹಲೋ ಮೇಡಮ್ ನಾವು ಆರ್ತಿಕ್ ಕಾಲೇಜಿಂದ ಫೋನ್ ಮಾಡ್ತಿರೋದು. ಗೈಸ್ ಹಂಗೈತೆ ಎಷ್ಟಲ್ಲ ಗೈಸ್, ಅವಳು ಮಕ್ಕಳು ಟ್ರೈ ಮಾಡೋಣ. ನಂಬರ್ ತೋರಿಸೋದು ಬದಲಿಗೆ ನೋಡ್ರಿ ಎಂಗೇಜ್ ಆಗ್ತೈತಿ. ಬೃಂದಾಗ ಮಾಡಿದರೆ ಅವ್ರ ಅಮ್ಮ ಎತ್ತುತ್ತಾರೆ ಗೈಸ್, ಅದಕ್ಕೆ ಮಾಡ್ತಿಲ್ಲ ಅಷ್ಟೇ. ರಕ್ಷಿತಾಗೂ ಅಷ್ಟೇ ಅವ್ರ ಅಮ್ಮ ಎತ್ತುತ್ತಾರೆ. ನಿಮ್ಗೆ ವಾಯ್ಸ್ ಗೊತ್ತಾಗ್ಬಿಡುತ್ತಲ್ಲ ಅಂತ ನನಗೆ. ಎತ್ತುತ್ತಿಲ್ಲ. ಮೋಕ್ಷ ಮಾಡೋಣ. ಸರಿ, ನಂಬರ್ ಕೊಡ್ತೀನಿ ಮೋಕ್ಷ. ಗೈಸ್ ಇದ್ರಾಗೆ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡು ವಿಡಿಯೋ ಹಾಕ್ತೀನಿ ಗೈಸ್, ಯಾಕಂದರೆ ಇದೇ ಫೋನಾಗ ಫೋನ್ ಮಾಡ್ಬೇಕಲ್ಲ ಅದಕ್ಕೆ. ಹಲೋ ಮೋಕ್ಷಿತಾನಾ? ನಾನು ಹರ್ಷ ಅಂತ ನಿಮ್ಮ ಕಾಲೇಜಲ್ಲಿ ಅವ್ರ ತಂಗಿ ಮಾತಾಡ್ತಿರೋದು. ಹರ್ಷ ಅಂತ ನಿಮ್ಮ ಕಾಲೇಜಲ್ಲಿ ಓದ್ತಿದಾರಲ್ಲ ಅವ್ರ ತಂಗಿ. ನೀವ್ಯಾರು? ಅವ್ರ ತಂಗಿ ರಮ್ಯಾ ಅಂತ. ಹೇಳಿ. ಅದು ಅಣ್ಣಗೆ ಸೊ ಗೈಸ್ ಇವಳ ಫ್ರೆಂಡಿಗೆ ಫೋನ್ ಮಾಡಿದ್ವಿ, ಅವರು ಗೊತ್ತಾಗ್ಬಿಡ್ತು. ಕಾಲರಲ್ಲಿ ದೀಕ್ಷಿತಾ ಅಂತಿದ್ದನ್ನ ಕಂಡಿಡ್ದು ಚಂದನ ಅವ್ರ ಫ್ರೆಂಡ್ ಅಲ್ವಾ ನೀವು ಅಂತ ಅಂದರು. ಸೊ ಗೊತ್ತಾಗ್ಬಿಡ್ತು ಅವರಿಗೆ. ಅದು ಏನು ಮಾತಾಡಿದ್ವಿ ಅಂತ ರೆಕಾರ್ಡಿಂಗ್ ಐತೆ, ಅದನ್ನು ಹಾಕಿರ್ತೀನಿ ನೋಡಿ ಗೈಸ್. ಈಗ ನೆಕ್ಸ್ಟ್ ಡೇರ್ಗೆ ಹೋಗೋಣ. ಈ ಡೇರ್ ಏನು ಅಂದರೆ ಏನು ಕೊಡೋಣ ಫೋಟೋ ತೆಗಿನಂತ, ಚೆನ್ನಾಗಿರ್ಬೇಕು ಫೋಟೋ. ಅದು ಯಾವಾಗಲೂ ತೆಗಿತೀನಿ. ಫೋಟೋ ತೆಗಿ. ಅದೇ ಫೋನ್ ಬೇಕೆ? ತೆಗಿಯಕ್ಕೆ ಬರೋಲ್ಲ, ಮತ್ತೆ ಬ್ಲಾಕ್ ಕಟ್ಟಾಗ್ತದೆ. ಫೋಟೋ ತೆಗೆದು ಅಲ್ಲಿ ಹಾಕು, ಆಮೇಲೆ ಸ್ಟೋರಿಗೆ ಹಾಕು. ನನ್ನ ಬಗ್ಗೆ ಒಳ್ಳೇದು ಏನಾರ ಬರ್ದು. ಹಂಗಲ್ಲ, ಚೆನ್ನಾಗಿರೋದು. ಅದು ಕಟ್ ಮಾಡ್ತೀನಿ, ಸ್ಟೆಪ್ ಪದ ಮಾತಾಡ್ಬಾರ್ದು, ಇನ್ಸ್ಪಿರೇಷನ್ ಆಗ್ತದೆ. ಹೆಂಗಂದ್ರೆ ನನ್ನ ಫೋಟೋ ಚೆನ್ನಾಗಿರೋ ತೆಗಿಬೇಕಾ, ಅದು
ತೆಗೆದು ಒಳ್ಳೆ ಸಾಂಗ್ ಹಾಕಿ ನನ್ನವಳು ಚಂದನ ಹಾಕ್ಬೇಡ ಅದರಿಂದನೇ ಆಮೇಲೆ ಅದೇ ಇವಳ್ದು ನಂದು ಒಂದು ಫೋಟೋ ಐತಿ ಅದು ಹಾಕ್ತೀನಿ ಗೈಸ್. ಗೈಸ್ ಇವಾಗ ಇವಳ್ದು ಹಾಕಕ್ಕೆ ಇದ್ರಲ್ಲಿ ಬಂದೀನಿ. ಅವಾಗಲೇ ಡಿಲೀಟ್ ಮಾಡಿಸಿದ್ಲು ಸದ್ಯ. ಇವಾಗ ಇಲ್ಲ ಇದ್ರಾಗ ರೆಕಾರ್ಡ್ ಇವಾಗ ಮಾಡಿರೋ ಬ್ಲಾಗ್ಸಿಂದು ಫೋಟೋಸ್ ಯಪ್ಪ ಕ್ರಿಂಜು. ಚಂದು ಬಾ ಇಲ್ಲಿ. ಇದಾಕ್ಲಾ ಚೆನ್ನಾಗಿ ನಾನು ಕಾಣ್ಬೇಕಾದ್ರಲ್ಲಿ ನನ್ನ ಬಗ್ಗೆ ಒಳ್ಳೇದು ಬರ್ದು ಹಾಕ್ಬೇಕು ಸ್ಟೋರಿಗೆ. ಹಲೋ ಗೈಸ್ ಇದಾಗ್ತೀನಿ ನನ್ನ ಫೇಸ್. ನಾನು ಇವಾಗ ಸ್ಟೋರಿಗೆ ಹಾಕಿ ಹಚ್ಚೀನಿ. ಒಳ್ಳೆ ನಂದ ಥರ ಆಗ್ತೀನಿ ಗೈಸ್. ಇವಳ ಬಗ್ಗೆ ಬರಿಬೇಕಂತೆ. ಬರೀ 8% ಮಾಡಕ್ ಬೇರೆ ಕೆಲಸನೇ ಇರಲ್ಲ. ಸುಮ್ಮನೆ ಮೊಬೈಲ್ ನೋಡ್ತಾ ಇರ್ತಾಳೆ. ಕಾಲೇಜಲ್ಲಿ ಮೇಡಮ್ಗೆ ತುಂಬ ಡಿಮ್ಯಾಂಡು. ಅವಳು ಹೇಳಿದ್ದು ನನ್ನ ಬಗ್ಗೆ ಏನಾದರೂ ಒಳ್ಳೇದು ಹೇಳು ಅಂತ. ಫ್ರೆಂಡ್ ಅಂದರೆ ಒಳ್ಳೇದೇನು ಇರುತ್ತೆ ಅಲ್ವಾ. ಸೊ ಫೈನಲಿ ಇದು ಬೇಡ. ಚೆನ್ನಾಗಿರ್ತದೆ. ಇದಕ್ಕೆ ಯಾವ್ದಾರ ಹಾಡು ಫೋಟೋದ್ ಬೇಡ. ಫೋಟೋ ಚೆನ್ನಾಗೈತಿ. ಹಾಡಕ್ಕನ ಗೈಸ್. ಮಜಾ ಆಯ್ತು. ಅವಳು ಅಲ್ಲಿ ಹಾಕಿನಿ ಸ್ಟೋರಿಗೆ. ಅವಳು ಬಂದತ್ ನೋಡ್ಬರ್ರಿ ಗೈಸ್. ಅಪ್ಲೋಡ್ ಆಗೈತಾ? ಇದು 2ನೇ ಸ್ಟೋರಿ ಗೈಸ್ ನನ್ನ ಹತ್ರ ಹಾಕ್ಸ್ತಿರೋದು. ಅದು ಫಸ್ಟ್ನೇ ಡಿಲೀಟ್ ಮಾಡಿಸಿದ್ಲು ಪುಣ್ಯ ನಂದು. ಸೊ ನೆಕ್ಸ್ಟ್ ಏನಂತ ನಾನು ಹೇಳಿ. ನೆಕ್ಸ್ಟು ಸೇರ್ತಿದ್ದೀನಲ್ಲ ಬ್ಲಾಗ್. ತಡಿ ಯೋಚನೆ ಮಾಡ್ತೀನಿ ಆಫ್ ಮಾಡು. ಹಂಗಂದ್ರೆ ಒಂದು ಕೆಲಸ ಮಾಡೋಣ ಗೈಸ್. ಇವತ್ತಿಗೆ ಈ ಬ್ಲಾಗ್ ಸಾಕು. ಇದನ್ನ ಪಾರ್ಟ್ 2 ಆಗಿ ನಾಳೆ ಕಂಟಿನ್ಯೂ ಮಾಡೋಣ. ಓಕೆನಾ? ಬ್ಯಾಡಿಗೆ ಮತ್ತೆ ಬರಬೇಕು. ಫ್ರೆಂಡಿಗೋಸ್ಕರ ಬರಬೇಕು. ಅವಳದೇ ತಾನೇ ಕೆಲಸ. ಟೈಮ್ ಸಫಿಷಿಯೆಂಟ್ ಇಲ್ಲ ನನಗೆ. ಭಾಳ ಬ್ಯುಸಿ ಆಗಿ 7+ ಮಾಡೋಣ. ಈಗ ಅವಳು ರೆಸ್ಟ್ ಮಾಡಲಿ. ನಂದು ಸ್ವಲ್ಪ ಕೆಲಸ ಇದೆ. ನಾನು ಹೋಗಿ ಬರ್ತೀನಿ. 7 ಮೇಲೆ ಆಯ್ತಾ ಗೈಸ್? ಬಾಯ್. ಸೊ ಗೈಸ್ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಇವ್ರ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿ ಅಲ್ಲಿ ಬ್ಯುಸಿ ಆದರು. ಸೊ ಈಗ ಟೈಮ್ 8 ಗಂಟೆ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂಥೇಳಿ ನಾಳೆ ಮಾರ್ನಿಂಗ್ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಹೊಡೀರಿ. ಪಾರ್ಟ್ 2 ನಾಳೆ ಬರ್ತೈತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್.